ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಡೋಣ. ದೇವರ ವಾಕ್ಯವನ್ನು ಓದೋದು ಬೇರೆ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥದ್ದು ಬೇರೆ, ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಂಥದ್ದು ಬೇರೆ. ಈ ಅಧ್ಯಯನ ಮಾಡುವಂಥದ್ದು ಎಂಬುದಾಗಿ ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಈ ಅಧ್ಯಯನದ ಬಗ್ಗೆ ಅಥವಾ ಪರಿಶೋಧನೆಯ ಬಗ್ಗೆ ಅಥವಾ ಶೋಧಿಸುವುದರ ಬಗ್ಗೆ ಹೇಳಿದಂಥ ಒಂದು ಮಾತಲ್ಲಿದೆ. ಅದನ್ನು ನಾವು ನೋಡಿಕೊಂಡು ಲೂಕ 24 ಮತ್ತು 44ನೇ ವಚನದಲ್ಲಿ ಮೋಶೆಯ ಧರ್ಮಶಾಸ್ತ್ರ 1, ಪ್ರವಾದಿಗಳ ಗ್ರಂಥಗಳು 2, ಕೀರ್ತನೆಗಳು. ಹಾಗಾದರೆ ಹಳೆ ಒಡಂಬಡಿಕೆ 3 ಭಾಗವಾಗಿ ಯೇಸು ಕರ್ತನಿಂದ ವಿಭಾಗಿಸಲ್ಪಟ್ಟಿದೆ. ಮೋಶೆಯ ಧರ್ಮಶಾಸ್ತ್ರಗಳು ಮತ್ತು ಪ್ರವಾದನೆ ಗ್ರಂಥಗಳು, ಕೀರ್ತನೆಗಳು ಎಂಬುದಾಗಿ. ಆದ ಕಾರಣ ಯೋಹಾನ 5:39 ಶಾಸ್ತ್ರಗಳಿಂದ ಅಂತ ಹೇಳುವಾಗ ಈ 3 ಅಥವಾ ಹಳೆ ಒಡಂಬಡಿಕೆ. ಹಳೆ ಒಡಂಬಡಿಕೆ ಎಂಬುದಾಗಿ ಯೆಹೂದ್ಯರು ಸಾಮಾನ್ಯವಾಗಿ ಕರೆಯೋದಿಲ್ಲ. ಯಾಕೆ ಕರೆಯೋದಿಲ್ಲ ಅಂದರೆ ಅವ್ರಿಗೆ ಹೊಸ ಒಡಂಬಡಿಕೆ ಇಲ್ಲಲ್ಲ. ಆದ ಕಾರಣ ನಾವು ಆ ರೀತಿಯಾಗಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅಂತ ನಾವು ಹೇಳ್ತೀವಿ. ಆದರೆ ಯೆಹೂದ್ಯರು ಅದನ್ನು ಕರೆಯುವಾಗ ಅವರು ತನಾಕ್ ಎಂಬುದಾಗಿ, ಅಂದರೆ ಮೋಶೆ ಪಂಚಗ್ರಂಥಗಳು ಮತ್ತು ಪ್ರವಾದಿಗಳ ಗ್ರಂಥ ಮತ್ತು ಕೀರ್ತನೆಗಳು ಅದೆಲ್ಲ ಸೇರಿ ಅವರಿಗೆ ತೋರಾ ಅಂತ ಹೇಳುವಾಗ ಹಳೆ ಒಡಂಬಡಿಕೆ ಮಾತ್ರವಲ್ಲ, ಅದು ಮುಖ್ಯವಾಗಿ ಮೋಶೆಯ ಧರ್ಮಶಾಸ್ತ್ರ ಅಥವಾ ಇನ್ಸ್ಟ್ರಕ್ಷನ್ಸ್, ಬೋಧನೆಗಳು ಎಂಬುದಾಗಿ. ಯೋಹಾನ 5ನೇ ಅಧ್ಯಾಯದ 39ನೇ ವಚನದಲ್ಲಿ ಶಾಸ್ತ್ರಗಳಿಂದ ನಿತ್ಯ ಜೀವವು. ಹಳೆ ಒಡಂಬಡಿಕೆಯಿಂದ ಏನು ದೊರೆಯುತ್ತದೆ ಅಂತೆ? ನಿತ್ಯ ಜೀವವು ದೊರೆಯುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಮಾತಿದು. ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸ್ತಿರಲ್ಲ. ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಹಾಗಾದರೆ ಕೀರ್ತನೆ 57ನೇ ಅಧ್ಯಾಯಕ್ಕೆ ನಾವು ಬರುವಾಗ ಇದರಿಂದ ನಿತ್ಯ ಜೀವ. ಹೇಗೆ ನಿತ್ಯ ಜೀವ? 3ನೇ ವಚನದಲ್ಲಿ ದೇವರ ಕಾರುಣ್ಯ, ದೇವರ ಸತ್ಯತೆ, ದೇವರ 10ನೇ ವಚನದಲ್ಲಿ ದೇವರ ಕೃಪೆ, ಇವೆಲ್ಲ ಇದೆಯಲ್ಲ, ಇವುಗಳಿಂದ ನಮಗೆ ನಿತ್ಯ ಜೀವ. ಒಟ್ಟು ದೇವರಿಂದ ನಿತ್ಯ ಜೀವ. ಆದರೆ ಅದನ್ನು ಯಾವ ರೀತಿಯಾಗಿ ಅನ್ವಯಿಸಿಕೊಳ್ಳಬೇಕು ಅದರ ಮೇಲೆ ಆತ್ಕೊಂಡಿದೆ, ಅದನ್ನು ನಂಬಬೇಕು. ಸರಿ, ಈ ಕೀರ್ತನೆ 57ನೇ ಅಧ್ಯಾಯದ ಹಿನ್ನೆಲೆ ಏನಂತ ನಾವು ನೋಡುವಾಗ, ದಾವೀದನು ಸೌಲನ ಭೀತಿಯಿಂದ ಓಡಿ ಹೋಗಿ ಗುಹೆಯಲ್ಲಿ ಅಡಗಿಕೊಂಡಿದ್ದಾಗ ರಚಿಸಿದ ಕಾವ್ಯ. ಗುಹೆಯಲ್ಲಿ ಅಡಗಿಕೊಂಡಿದ್ದಾಗ ಲೈಟ್ ಇಲ್ಲ, ಅಲ್ಲಿ ವಿದ್ಯುತ್ ಶಕ್ತಿ ಇಲ್ಲ, ಆದರೂ ಕೂಡ ಒಂದು ಹಾಡು ಸತತವಾಗಿ ಅವನ ಜೀವನವೇ ಒಂದು ಸ್ತೋತ್ರ ಗೀತೆ. ದಾವೀದನ ಜೀವನವು ಒಂದು ಪ್ರಾರ್ಥನಾ ಗೀತೆ, ಪ್ರೇಯರ್ಫುಲ್ ಸಾಂಗ್, ಪ್ರೈಸ್ ಸಾಂಗ್, ವರ್ಷಿಪ್ ಸಾಂಗ್, ಆರಾಧನಾ ಗೀತೆ. ಹೌದು, ಆ ರೀತಿಯಾಗಿ ಇತ್ತು. ಸೌಲನ ಭೀತಿ ಇರುವಾಗ ನಮಗೆ ಹಾಡು ಬರಲ್ಲ, ವಾಕ್ಯ ನೆನಪಾಗಲ್ಲ. ಆದರೆ ದಾವೀದನಿಗೆ ದೇವರ ವಿಷಯದಲ್ಲಿ, ದೇವರ ಸತ್ಯತೆ ಬಗ್ಗೆ, ದೇವರ ಕಾರುಣ್ಯದ ಬಗ್ಗೆ, ದೇವರ ಕೃಪೆಯ ಬಗ್ಗೆ ಈ ಕೀರ್ತನೆ 57ನೇ ಅಧ್ಯಾಯವನ್ನು ರಚಿಸ್ತಾನೆ. ಭಾಳ ಆಶ್ಚರ್ಯ. 1ನೇ ಸಮುವೇಲ 22:1 ಅಲ್ಲಿ ಆಧಾರವಾಗಿ ಕೊಡಲಾಗಿದೆ. ನೋಡೋಣ ಬನ್ನಿರಿ.
ಏನಿದೆ ಅದರಲ್ಲಿ ಅಂತ ಹೇಳ್ಬಿಟ್ಟು 22:1 ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲಾಮ್ ಎಂಬ ಗವಿಗೆ ಹೋದನು. ಅದುಲಾಮ್ ಅಂತ ಹೇಳಿದರೆ ಶರಣಾಗತಿ, ರೆಫ್ಯೂಜ್. ಗುಹೆಯನ್ನೇ ಶರಣಾಗಿ ಮಾಡಿಕೊಂಡಿದ್ದ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಆ ಗುಹೆ ಕೂಡ ಯೇಸು ಕ್ರಿಸ್ತನ ಒಂದು ಚಿತ್ರವಾಗಿತ್ತು. ವೈರಿಯಿಂದ ತಪ್ಪಿಸಿಕೊಂಡು ಹೋಗುವಾಗ ಯೇಶುವ ಅಂತ ಹೇಳಿದರೆ 10 ಅರ್ಥಗಳಲ್ಲಿ ಒಂದು ಅರ್ಥ ಸುರಕ್ಷಿತ, ಸೇಫ್, ಭದ್ರತೆ, ಕಾಪಾಡುವಿಕೆ, ಶರಣಾಗಿ ಇರುವಂಥ ಒಂದು ಸ್ಥಳ. ಅದುಲಾಮ್ ಎಂಬ ಗವಿಗೆ ಹೋದನು. ಈ ವರ್ತಮಾನವು ಅವನ ಅಣ್ಣಂದಿರಿಗೂ 1, ಬೇರೆ ಎಲ್ಲ ಸಂಬಂಧಿಕರಿಗೂ 2, ಅವರು ಬಂದು ಸೇರಿಕೊಳ್ತಾರೆ. 3ನೇದು ಇದಲ್ಲದೆ ಕುಗ್ಗಿದವರು, ಸಾಲಗಾರರು. 4ನೇದು ಮನನೊಂದವರು. 5 ವಿಧವಾದ ಜನರು ದಾವೀದನನ್ನು ಸೇರಿಕೊಳ್ತಾರೆ ಗವಿಗೆ ಹೋದಾಗ. ಆ ಗವಿಯಲ್ಲಿ ಎಷ್ಟು ಜನ ಹೋಗಿರ್ಬೋದು ಗೆಸ್ ಮಾಡಿ? ಒಂದು 10-20? ಇಲ್ಲ. 2ನೇ ವಚನದ ಕೊನೆಯ ಭಾಗದಲ್ಲಿ ಸುಮಾರು 400 ಜನರು ಇದ್ದರಂತೆ. ಸರಿ, ಆ ರೀತಿಯಾಗಿ ಹೋಗಿದ್ದಾಗ ಬರೆದಂಥ ಕೀರ್ತನೆ 57ನೇ ಕೀರ್ತನೆ. ಈ 57ನೇ ಕೀರ್ತನೆಯ ಮೇಲೆ ಇನ್ನೊಂದು ತಲೆಬರಹದ ಭಾಗದಲ್ಲಿ, ಶಿರೋನಾಮೆ ಭಾಗದಲ್ಲಿ ಇನ್ನೊಂದು ರೆಫರೆನ್ಸ್ ಕೊಡಲಾಗಿದೆ. ಅದನ್ನು ಕೂಡ ನಾವು ನೋಡ್ಕೊಳ್ಳೋದು ಒಳ್ಳೆಯದು. ಅದು ಯಾವುದಂದರೆ 1ನೇ ಸಮುವೇಲ 24 ಮತ್ತು 3ನೇ ವಚನ. ಅಲ್ಲಿ ನೋಡುವಾಗ ಅವನು ಮಾರ್ಗದಲ್ಲಿ ಕುರಿ ಹಟ್ಟಿಗಳ ಬಳಿಯಲ್ಲಿ ಒಂದು ಗವಿಯನ್ನು ಕಂಡು ಶೌಚಕ್ಕೋಸ್ಕರವಾಗಿ ಅದರೊಳಗೆ ಪ್ರವೇಶಿಸಿದನು. ಯಾರು? ಸೌಲನು. ಆಗ ದಾವೀದನು ಅವನ ಜನರು ಅದೇ ಗವಿಯಲ್ಲಿ ಹಿಂಗಡೆಯಲ್ಲಿ ಅಡಗಿಕೊಂಡಿದ್ದರು. ಹೌದು, ದಾವೀದನ ಜನರು 3,000 ಜನರು ಸೌಲನ ಕಡೆಯವರು ಬರ್ತಾಯಿದ್ರು. ಆದರೆ ದಾವೀದನ ಕಡೆಯವರು ಅವರ ಮುಂದೆ ಭಾಳ ಕಡಿಮೆ ಇದ್ದರು. ಆದರೂ ಕೂಡ ಹೇಗೆ ಜಯಿಸಿದ? ಏನಾಯಿತು? ಹೇಗೆ ಪರಿಹಾರ ಆಯಿತು? ಬನ್ನಿರಿ ನಾವು ನೋಡೋಣ. ಕೀರ್ತನೆ 57. ದೇವರೇ ಕರುಣಿಸು. ಕೀರ್ತನೆ 56:1 ಹಾಗೇ ಇದೆ. ಕೀರ್ತನೆ 57:1 ಹಾಗೇ ಇದೆ. ದೇವರೇ ಕರುಣಿಸು. ಸ್ವಲ್ಪ ವ್ಯತ್ಯಾಸ 57ರಲ್ಲಿ ನನ್ನನ್ನು ಕರುಣಿಸು, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ, ನೀನೇ ನನ್ನ ಅದುಲೋಮ್. ಯಾಕಂತೇಳಿದರೆ ಇವನು ಒಂದು ಗುಹೆಯಲ್ಲಿ, ಅದುಲೋಮ್ ಎಂಬ ಗುಹೆಯಲ್ಲಿರುವಾಗ ಆಶ್ರಯ ಸ್ಥಾನ ನೀನೇ ಅಲ್ಲವೇ? ಈ ಬಂಡೆ ನನಗೆ ಆಶ್ರಯ ಸ್ಥಾನವಾಗಿದೆ, ಈ ಒಂದು ಗುಹೆ ನನಗಿದೆ, ಆದರೆ ನೀನೇ. ಕನ್ನಡದಲ್ಲಿ ಭಾಳ ಚೆನ್ನಾಗಿದೆ. ಇಂಗ್ಲೀಷ್ನಲ್ಲಿ ಅಥವಾ ಬೇರೆ ಭಾಷೆಗಳಲ್ಲಿ ಅದು ಬರೋದಿಲ್ಲ. ಯಾಕಂತೇಳಿದ್ರೆ ನೀನೇ ಅಂತ ಒಂದೇ ಮಾತಿನಲ್ಲಿ ಬರ್ತದೆ. ಇಂಗ್ಲೀಷ್ನಲ್ಲಿ ಯು ಓನ್ಲಿ, ನೀನು ಮಾತ್ರ ಅಂತ 2 ಪದ ಬಳಸಬೇಕಾಗ್ತದೆ. ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. ಸೌಲನು 3,000 ಸೈನಿಕರು, ಅದು ಏನು ಶ್ರೇಷ್ಠ ಸೈನಿಕರು, ಭಾಳ ಸ್ಪೆಷಲ್ ಆಗಿರುವಂಥವ್ರು. ಅದು ದಾವೀದನನ್ನು ಹಿಡೀಲಿಕ್ಕೆ, ಒಬ್ಬ ಮನುಷ್ಯನನ್ನು ಹಿಡೀಲಿಕ್ಕೆ. ಜೊತೆಗಿದ್ದಂಥ ಸುಮಾರು 400 ಜನರ ಬಗ್ಗೆ ಸೌಲನಿಗೆ ಚಿಂತೆ ಇಲ್ಲ. ಆದರೆ ದಾವೀದನನ್ನು, ಹಳೆಯನೇ ಆಗಬೇಕು, ಸಂಬಂಧಿಕನೇ ಆಗಬೇಕು, ಹೊಟ್ಟೆ ಕಿಚ್ಚು ಒಂದು ಕಾರಣ. ಸರಿ, ಆಶ್ರಯಿಸಿಕೊಳ್ಳುವೆನು. 2ನೇ ವಚನ, ಕೀರ್ತನೆ 57:2. Psalm 57:2. ಪರಾತ್ಪರನಾದ ದೇವರಿಗೆ ಮೊರೆ ಇಡುವೆನು. ಪರಾತ್ಪರನಾದ, ಭಾಳ ಉನ್ನತವಾಗಿರುವಂಥ ದೇವರಿಗೆ ನಾನು ಮೊರೆ ಇಡುವೆನು. ಭಾಳ ಉನ್ನತನಾಗಿದ್ದರೂ ಕೂಡ
ಆತನು ದೂರವಾಗಿರುವವನಲ್ಲ, ಹತ್ತಿರವಾಗಿಯೇ ಇರುವ ಆತನು. ಯಾಕಂದರೆ ಕೀರ್ತನೆ 139ರಲ್ಲಿ ಅದೇ ದಾವೀದನು ಎಲ್ಲಿ ಹೋದರೂ ನೀನು ಹತ್ತಿರವಾಗಿಯೇ ಇದ್ದಿ ಎಂಬುದಾಗಿ ಹೇಳ್ತಾನೆ. ಆದ ಕಾರಣ ಪರಾತ್ಪರನಾದ ದೇವರಿಗೆ ಮೊರೆ ಇಡುವೆನು, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುವೆನು. ದೇವ್ರ ಬಗ್ಗೆ ಒಂದು ವಿಷಯ ಅನುಭವದಿಂದ ಅವನು ತಿಳ್ಕೊಂಡಿದ್ದ, ಅದೇನಂತ ಹೇಳಿದ್ರೆ ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರು ಎಂಬುದಾಗಿ. ಆತನು ಪರಲೋಕದಿಂದ ಸಹಾಯ ಮಾಡಿ ನಿಂದಕರ ಬಾಯಿಗೆ ನನ್ನನ್ನು ತಪ್ಪಿಸುವನು. ನಿರೀಕ್ಷೆ, ಈ ನಿರೀಕ್ಷೆ ಎಂಬುದಾಗಿ ಅಂಥ ಒಂದು ನಿರೀಕ್ಷೆ ದಾವೀದನಿಗಿತ್ತು. ಆ ನಿರೀಕ್ಷೆಯ ಬಗ್ಗೆ ಒಂದು ಮಾತು ನಾನು ಹೊಸ ಒಡಂಬಡಿಕೆಯಲ್ಲಿ ಹೇಳ್ತೇನೆ. ಭಾಳ ವಿಶೇಷವಾದಂಥ ಒಂದು ವಾಕ್ಯ, ಈ ನಿರೀಕ್ಷೆಯ ಕುರಿತಾಗಿ ಇರುವಂಥ ಒಂದು ವಾಕ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಆ ವಾಕ್ಯ ನಾವು ನೋಡಿಕೊಳ್ಳೋಣ ಬನ್ನಿರಿ. ಹೌದು, ನಮ್ಮ ನಿರೀಕ್ಷೆಯ ಕುರಿತು ಆರಿಕೆ ಮಾಡಬೇಕು ಎಂಬುದಾಗಿ 23ನೇ ವಚನ ಈ ರೀತಿಯಾಗಿದೆ. ಹೀಬ್ರೂಸ್ ಚಾಪ್ಟರ್ 10 and verse 23. ಯಾಕೆಂದರೆ ಇಲ್ಲಿ ಕೀರ್ತನೆ 57ನೇ ಅಧ್ಯಾಯದಲ್ಲಿ ದೇವರು ಪರಲೋಕದಿಂದ ಸಹಾಯ ಮಾಡಿ ನನ್ನನ್ನು ತಪ್ಪಿಸುವನು ಎಂಬ ನಿರೀಕ್ಷೆ ಇತ್ತು. ಆ ನಿರೀಕ್ಷೆಯ ಬಗ್ಗೆ ಹೊಸ ಒಡಂಬಡಿಕೆಯ ಒಂದು ಕಾಮೆಂಟ್ರಿ, ಒಂದು ಸ್ಪಷ್ಟಾರ್ಥ ಅಂತ ಕೂಡ ಹೇಳ್ಬೋದು. ಏನೆಂಬುದಾಗಿ ನಾವು ನೋಡುವಾಗ ವ್ಯಾಖ್ಯಾನ 23ನೇ ವಚನದಲ್ಲಿ ಈ ರೀತಿಯಾಗಿದೆ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು, ಏನಾದರೂ ನಿರೀಕ್ಷೆ ಇದ್ದರೆ ಆ ನಿರೀಕ್ಷೆಯನ್ನು ನಾವು ಅರಿಕೆ ಮಾಡುವಂಥದ್ದೇ ಪ್ರತಿಜ್ಞೆ. ಇನ್ನೊಂದು ಸರಿ ಹೇಳ್ತೀನಿ, ಏನಾದರೂ ನಮ್ಮ ಜೀವನದಲ್ಲಿ ಒಂದು ನಿರೀಕ್ಷೆ ಇದ್ದರೆ ಆ ನಿರೀಕ್ಷೆಯನ್ನು ಅರಿಕೆ ಮಾಡುವಾಗ ಅದು ಒಂದು ಪ್ರತಿಜ್ಞೆ ಆಗಿಬಿಡ್ತದೆ, ಸ್ಥಿರವಾಗಿಬಿಡ್ತದೆ. ಆದ ಕಾರಣ ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ಏನು ಮಾಡಬೇಕು? ನಿಶ್ಚಂಚಲರಾಗಿ ಪರಿಗ್ರಹಿಸೋಣ. ಅದನ್ನು ನಾವು ಬಿಗಿಯಾಗಿ ಹಿಡ್ಕೊಳ್ಬೇಕು. ಅದರ ಮೇಲೆ ನಾವು ನಮ್ಮ ಭಾರ ಹಾಕಬೇಕು, ಅದರ ಮೇಲೆ ನಾವು ಆತ್ಕೊಳ್ಬೇಕು. ಆ ವಾಕ್ಯದ ಮೇಲೆ ನಿರೀಕ್ಷೆಯ ಕುರಿತಾಗಿ ನಾವು ಅರಿಕೆ ಮಾಡಿದಂಥ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ, ಯಾಕಂತ ಹೇಳಿದ್ರೆ ಅಬ್ರಹಾಮನು ಕೂಡ ಆ ರೀತಿಯಾಗಿ ನಿಶ್ಚಂಚಲವಾಗಿ ದೇವರ ವಾಗ್ದಾನವನ್ನು ನಂಬಿದವನಾಗಿದ್ದನು. ಸರಿ, ಮುಂದುವರಿಸೋಣ. ಕೀರ್ತನೆ 57ನೇ ಅಧ್ಯಾಯ. ಆತ ನನ್ನನ್ನು ತಪ್ಪಿಸುವನು ಅಂತ ಹೇಳಿಬಿಟ್ಟು ಸೇಲಾ ಎಂಬುದಾಗಿ ದಾವೀದನು ಹೇಳ್ತಾನೆ. ಸೇಲಾ ಅಂದರೆ ಅದು ಖಂಡಿತ ನಿತ್ಯವಾಗಿ ಆಗುತ್ತೆ. ಸ್ವಲ್ಪ ಆಲೋಚನೆ ಮಾಡ್ತೀನಿ, ಸ್ವಲ್ಪ ಪಾಸ್, ತಾತ್ಕಾಲಿಕವಾಗಿ ತಾಮಸ ಮಾಡ್ತೇನೆ, ಅದು ನಿಲ್ಲಿಸ್ತೇನೆ, ಅದನ್ನು ಯೋಚಿಸ್ತೇನೆ, ಅದನ್ನು ಗಟ್ಟಿಯಾದ ಸ್ವರದಲ್ಲಿ ಹೇಳ್ತೇನೆ ಎಂಬಂಥ ಒಂದು ಅರ್ಥ ಸೇಲಾ. 3ನೇ ವಚನದ 2ನೇ ಭಾಗದಲ್ಲಿ ಸೇಲಾ ತರುವಾಯ ಇರುವಂಥ ಮಾತು ಏನಂದರೆ, ತನ್ನ ಕಾರುಣ್ಯವನ್ನು ದೇವರು ಸತ್ಯತೆಯನ್ನು ತೋರ್ಪಡಿಸುವನು. ದೇವರು ಯಾವ ರೀತಿಯಾಗಿ ತನ್ನ ಕಾರುಣ್ಯವನ್ನು, ತನ್ನ ಸತ್ಯತೆಯನ್ನು ತೋರಿಸಿದನು ಅಂತ ಹೇಳಿದರೆ, ಹೌದು, ಪ್ರವಾದಿಗಳ ಮುಖಾಂತರವಾಗಿ, ದೇವರ ವಾಕ್ಯದ ಮುಖಾಂತರವಾಗಿ ತೋರಿಸಿದನು. ವಿಶೇಷವಾಗಿ ತನ್ನ ವಾಕ್ಯದ ಮುಖಾಂತರವಾಗಿ ಆತನು ಹಳೆ ಒಡಂಬಡಿಕೆಯಲ್ಲಿ ದೇವರು ತನ್ನ ಕಾರುಣ್ಯವನ್ನು, ತನ್ನ ಸತ್ಯತೆಯನ್ನು ತೋರಿಸಿದನು. ಆದರೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಮಗನ ಮುಖಾಂತರ ತೋರಿಸಿದನು. ದೇವರು ತನ್ನ ಕಾರುಣ್ಯವನ್ನು, ಸತ್ಯತೆಯನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ತೋರ್ಪಡಿಸಿದನು. ಹಾಗೆ ಮುಂದುವರೆದರೆ 5ನೇ ವಚನದಲ್ಲಿ ಈ ರೀತಿಯಾಗಿದೆ. 5ನೇ ವಚನ 11ನೇ ವಚನ ಎರಡು ಸೇಮ್ ರಿಪೀಟ್ ಆಗಿದೆ. ಆ ಲೆಕ್ಕದಲ್ಲಿ ನಾವು ನೋಡುವಾಗ ಬರೀ 10 ವಚನಗಳು ಇದೆ ಅಂತ ಹೇಳ್ಬೋದು 57ನೇ ಕೀರ್ತನೆ. ಯಾಕಂದರೆ 11ನೇ ವಚನ ಬಂದು ಅದು ರಿಪೀಟ್, 5ನೇ ವಚನದ ರಿಪೀಟ್ ಆಗಿದೆ. ಏನಂತಿದೆ ನೋಡೋಣ ಬನ್ನಿರಿ. 5ನೇ ವಚನದಲ್ಲಿ, ದೇವರೇ, ಮೇಲಣ ಲೋಕಗಳಲ್ಲಿ ನಿನ್ನ ಪ್ರಭಾವವು ಮೆರೆಯಲಿ.
ಭೂಮಂಡಲದ ಮೇಲೆಲ್ಲ ನಿನ್ನ ಮಹತ್ವವು ಹಬ್ಬಲಿ. ಇದೊಂದು ಆಶೆ ಆತನಿಗೆ ಇತ್ತು. ಹೌದು, ಆ ರೀತಿಯಾಗಿ ದೇವ್ರಿಗೆ ಸ್ತೋತ್ರ ಮಾಡುವಾಗ, ದೇವರೇ ನನ್ನ ಹೃದಯವು ಸ್ಥಿರವಾಗಿದೆ. ಅದುಲೂಮ್ ಎಂಬಂಥ ಆ ಗವಿಯಲ್ಲಿ, ಗುಹೆಯಲ್ಲಿ ಅವನಿದ್ದಾಗ ಸ್ಥಿರವಾಗಿದೆ ಆ ಗುಹೆ. ಹಾಗೆ ನನ್ನ ಹೃದಯವು ಕೂಡ ಸ್ಥಿರವಾಗಿದೆ. ನಾನು ಬಾರಿಸುತ್ತಾ ಹಾಡುವೆನು. ಗುಹೆಯಲ್ಲಿದ್ದರೂ ಕೂಡ, ಆ ಲೈಟ್ ಇಲ್ಲದಿದ್ದರೆ ಕೂಡ ಅವನು ಬಾರಿಸುತ್ತಾ ಹಾಡುವಂಥ ವ್ಯಕ್ತಿಯಾಗಿದ್ದನು. ಉಳಿದಂಥ ಸುಮಾರು 400 ಜನರು ಕೂತ್ಕೊಂಡಿದ್ದೇನಪ್ಪ, ಮಾವ ಅಥವಾ ಅರಸನಾದಂಥ ಸೌಲನು ಇವನನ್ನು ಬೆನ್ನಟ್ಟಿ ಬರ್ತಾ ಇದ್ದಾನೆ, ದಾವೀದನಾದರೂ ಹಾಡಾಡಿಕೊಂಡಿದ್ದಾನಲ್ಲ ಅಂತ ಹೇಳ್ಬಿಟ್ಟು. ಕರ್ತನೇ, 9ನೇ ವಚನ, ಕೀರ್ತನೆ 57, ಜನಾಂಗಗಳಲ್ಲಿ ನಿನ್ನನ್ನು ಸ್ತುತಿಸುವೆನು, ಸರ್ವ ದೇಶದವರೊಳಗೆ ನಿನ್ನನ್ನು ಕೊಂಡಾಡುವೆನು. ಯಾಕೆಂದರೆ 10ನೇ ವಚನ, ನಿನ್ನ ಕೃಪೆಯು. ಯೋಹಾನ 1:17, ಯೇಸು ಕ್ರಿಸ್ತನ ಮೂಲಕವಾಗಿ ಕೃಪೆ ಬಂತಲ್ಲ. ನಿನ್ನ ಕೃಪೆಯು ಅಂದರೆ ಯೇಸು ಕ್ರಿಸ್ತನ ಕೃಪೆಯು ಆಕಾಶವನ್ನು, ನಿನ್ನ ಸತ್ಯತೆಯು ಮುಗಿಲನ್ನು ನಿಲುಕುವಷ್ಟು ದೊಡ್ಡವಾಗಿದೆ. ಭಾಳ ದೊಡ್ಡದಪ್ಪ ನಿನ್ನ ಕೃಪೆ ಅಂತ ಹೇಳಿಬಿಟ್ಟು, ಹೌದು, ಯೇಸು ಕರ್ತನ ಕೃಪೆ ಭಾಳ ದೊಡ್ಡದು. ಎಷ್ಟೊಂದು ಕ್ಷಮಾಪಣೆ. ದೇವರೇ ನನ್ನನ್ನು ಕ್ಷಮಿಸಿದೆ ಅಂತ ಹೇಳಿಬಿಟ್ಟು ಆತನ ಕೃಪೆ ಭಾಳ ಅಪಾರವಾದದ್ದು ಎಂಬುದಾಗಿ ನಾವು ನೋಡಿಕೊಳ್ತಿದ್ದೇವೆ. ಆದುದರಿಂದ ದೇವರೇ, ಮೇಲಿನ ಲೋಕಗಳಲ್ಲಿ ನಿನ್ನ ಪ್ರಭಾವವು ಮೆರೆಯಲಿ, ಭೂಮಂಡಲದ ಮೇಲೆಲ್ಲ ನಿನ್ನ ಮಹತ್ವವು ಹಬ್ಬಲಿ ಎಂಬುದಾಗಿ ದೇವರಿಗೆ ಪ್ರಾರ್ಥನೆ ಸ್ತೋತ್ರದೊಂದಿಗೆ ದಾವೀದನು ಮುಗಿಸ್ತಾನೆ. ಸೌಲನ ಭೀತಿಯಿಂದ ಓಡಿ ಹೋದಂಥ ಗುಹೆಯಲ್ಲಿದ್ದಂಥ ದಾವೀದನು. ಕೀರ್ತನೆ 57ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.